सौंदत्य शहरात सर्वसामान्य जनतेसाठी रेल्वे सेवा सुरू करण्याच्या मागणीसाठी शेतकऱ्यांनी रेल्वे हक्कासाठी लढणारे आंदोलनकर्ते आंदोलनाला बसले आहेत। बेळगाव जिल्ह्यातील सौंदत्य रेल्वेसाठी सातत्याने संघर्ष करणारे आंदोलनकर्ते कुतुबुद्दीन यांनी या आंदोलनाचे नेतृत्व केले आहे। इस्लाम धर्माचे अनुयायी असलेले कुतुबुद्दीन हे जात धर्म न पाहता आपण सर्व एक आहोत या भावनेतून जनतेच्या हितासाठी कार्य करत असल्याने त्यांच्या कार्याचे सर्वत्र कौतुक होत आहे। ಸೌದತ್ತಿ ಎಲ್ಲಮ್ಮನಿಗೆ ರೈಲು ಬೇಕೇ ಬೇಕು, ಸೌದತ್ತಿ ಎಲ್ಲಮ್ಮನಿಗೆ ರೈಲು ಬೇಕೇ ಬೇಕು, ಸೌದತ್ತಿ ಎಲ್ಲಮ್ಮನಿಗೆ ರೈಲು ಬೇಕೇ ಬೇಕು, ಸೌದತ್ತಿ ಎಲ್ಲಮ್ಮನ ರೈಲು ಬೇಕೇ ಬೇಕು, ಸೌದತ್ತಿ ಎಲ್ಲಮ್ಮನಿಗೆ ರೈಲು ಬೇಕೇ ಬೇಕು, ಸಿರ್ಸಂಗಿ ಕಾಳಮ್ಮನಿಗೆ ರೈಲು ಬೇಕೇ ಬೇಕು, ಸಿರ್ಸಂಗಿ ಕಾಳಮ್ಮನಿಗೆ ರೈಲು ಬೇಕೇ ಬೇಕು, ಸೈಸಂಗಿ ಕಾಳಮ್ಮನಿಗೆ ರೈಲು ಬೇಕೇ ಬೇಕು, ಶಬರಿ ಕೊಳ್ಳಕ್ಕೆ ರೈಲು ಬೇಕೇ ಬೇಕು, ಶಬರಿ ಕೊಳ್ಳಕ್ಕೆ ರೈಲು ಬೇಕೇ ಬೇಕು, ಸೌದತ್ತಿ ಎಲ್ಲಮ್ಮನಿಗೆ ರೈಲು ಬೇಕೇ ಬೇಕು, ಸೌದತ್ತಿ ಎಲ್ಲಮ್ಮನಿಗೆ ರೈಲು ಬೇಕೇ ಬೇಕು, ಸೌದತ್ತಿ ಎಲ್ಲಮ್ಮನಿಗೆ ರೈಲು ಬೇಕೇ ಬೇಕು। बोलो भारत माता की, बोलो कर्नाटक माता की। ರೈಲ್ವೆ ಹೋರಾಟಕ್ಕೆ, ರೈಲ್ವೆ ಹೋರಾಟಕ್ಕೆ, ಜಯವಾಗಲಿ, ರೈಲ್ವೆ ಹೋರಾಟಕ್ಕೆ ಜಯವಾಗಲಿ, ಎಲ್ಲಮ್ಮನಿಗೆ ರೈಲು, ಬೇಕೇ ಬೇಕು, ಎಲ್ಲಮ್ಮನಿಗೆ ರೈಲು, ಬೇಕೇ ಬೇಕು, ಎಲ್ಲಮ್ಮನಿಗೆ ರೈಲು, ಬೇಕೇ ಬೇಕು, ಕಾಳಮ್ಮನಿಗೆ ರೈಲು, ಬೇಕೇ ಬೇಕು, ಕಾಳಮ್ಮನಿಗೆ ರೈಲು, ಬೇಕೇ ಬೇಕು, ರೈಲ್ವೆ ಹೋರಾಟಕ್ಕೆ ಜಯವಾಗಲಿ। ಆ ನಮೂನೆ ಹೋರಾಟ ಆಗ್ಬೇಕ್ರಿ ಅಧ್ಯಕ್ಷರಲ್ಲಿ। ಅಂದ್ರ ಸರ್ಕಾರ ಅಡಗಡ್ಬೇಕು, ಸರ್ಕಾರಕ್ಕೆ ಬಿಸಿ ತಟ್ಟಬೇಕು। ಇದು ಸಣ್ಣ ಹೋರಾಟ, ಇದು ರಾಷ್ಟ್ರ ಮಟ್ಟದ ಹೋರಾಟ। ಅದರ ಜೊತೆಗೆ ಈ ಮಾರ್ಗ ಪೂರಾ ಆಗ್ಬೇಕಂದ್ರೆ 5,000 ಕೋಟಿ ಕೊಡ್ಬೇಕು, 5,000। ಇದು MLA MP ಮಂತ್ರಿಗಾಗ ಇವ್ರಿದ್ರು ಅಷ್ಟ ಅವ್ರು ನಿಗಿದ್ರೆ ನಾ ಮಾಡ್ತಿದ್ದೀನಿ, ಅವ್ರು ನಿಗಿರ್ತಿದ್ರು। ಇದು ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ ಒಳಗ ಡಿಸಿಷನ್ ಆಗ್ಬೇಕು। ಅಂದ್ರೆ ಇಲ್ಲಿ ಭಾಗದ ನಮ್ಮ 28 ಸದಸ್ಯರು MP ಗಳು ಎಲ್ಲರೂ ಇದರ ಪರವಾಗಿ ಅಭಿಪ್ರಾಯವನ್ನ ಸರ್ಕಾರಕ್ಕೆ ಕೊಡಬೇಕು ಮತ್ತು ಸರ್ಕಾರಕ್ಕೆ ಲೋಕಾಪುರ ಧಾರವಾಡ ಸೌದತ್ತಿ ಯಲ್ಲಮ್ಮ ರಾಮದುರ್ಗ ರೈಲ್ವೆ ಮಾರ್ಗದ ಬೇಡಿಕೆ ಅತಿ ಹೆಚ್ಚೈತಪ್ಪ, ಇದಕ್ಕೆ ಬಹಳ ಅನುಕೂಲತೆ ಐತಿ ಜನರಿಗೆ ಅನ್ನುವಂತ ಮನವರಿಕೆ ಆಗ್ಬೇಕು ಅವ್ರಿಗೆ। ಅಂದ್ರೆ ಅದನ್ನ ಈ ಬಜೆಟ್ ಒಳಗ ಆ ನಿಟ್ಟಿನೊಳಗೆ ನಾವು ಏನ್ ಕೆಲಸ ಮಾಡಬೇಕು ಮಾಡಿವು। ಕಳೆದ ವರ್ಷ ಏನು ಹೋರಾಟ ಮಾಡಿದ್ವಲ್ಲ, ನಾವು ಸುಮ್ ಗೊತ್ತಿಲ್ಲ, ಪ್ರತಿಯೊಂದು MP ಗೆ ಪ್ರತ್ಯೇಕವಾಗಿ ಭೇಟಿಯಾಗಿ ಅವ್ರನ್ನ ಈ ಯೋಜನೆ ಯಾಕೆ ಮಹತ್ವಪೂರ್ಣ ವಿಷಯ ಅನ್ನುವಂಥದ್ದನ್ನು ತಿಳುವಳಿಕೆಯನ್ನು ಕೊಟ್ಟಿವು। ಅವರು ಅದಕ್ಕೆ ಒಪ್ಕೊಂಡಾರ, ಯಾರು ವಿರೋಧ ಮಾಡಿಲ್ಲ। ಇದಕ್ಕೆ ಲೋಕಾಪುರ ಧಾರವಾಡ ಆಗೋದ್ರಿಂದ ನಮ್ಮ ಭಾಗದಾಗ ಇದ್ದಂತ ಇವತ್ತು ಸಿರ್ಸಂಗಿ ಕಾಳಮ್ಮ ದೇವಿ ಇರ್ಬೋದು, ಸೌದತ್ತಿ ಯಲ್ಲಮ್ಮ ದೇವಿ ಇರ್ಬೋದು, ಮತ್ತು ವಡಚಿ ವೀರಭದ್ರೇಶ್ವರ ದೇವಸ್ಥಾನ ಇರ್ಬೋದು, ಸೋರೆಬಾಣದ ಶಬರಿ ಕೊಳ್ಳದ ಭಕ್ತರ ಇರ್ಬೋದು, ಅದರ ಜೊತೆ ಧಾರವಾಡದ ವಿದ್ಯಾಕಾಶಿ ಅಂತ ಹೆಸರು ಪಡೆದೈತಿ, ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವುದು ಇರಬಹುದು। ಮತ್ತು ಹೈಕೋರ್ಟ್ ಪೀಠದ ಹೈಕೋರ್ಟ್ ಐತಿ ನಮ್ಗೆ ಧಾರವಾಡಕ್ಕೆ, ನಮ್ಮ ಲೋಕಾಪುರದಿಂದ 2 ತಾಸಾಗ ನಾವು ಧಾರವಾಡಕ್ಕೆ ಹೋಗ್ತಾ ಇರ್ತೀವಿ, ಅತಿ ಅಗ್ಗದ ಪ್ರಯಾಣದೊಳಗೆ। ಇದಕ್ಕೆ ಎಲ್ಲರೂ ರೈತರ ಹೋರಾಟ ಮಾಡ್ಬೇಕಂತ ರೈತರು ಅಂತ ಹುಡುಗರಿಗೆ ಹೋರಾಟ ಮಾಡೋರು ಉಳಿದಾರ, ಉದ್ದಾರ ವ್ಯಾಪಾರಸ್ಥರಾಗತ್ತ, ಉದ್ದಾರ ಕೂಲಿ ಕಾರ್ಮಿಕರಾಗತ್ತ, ಆ ಉದ್ದಾರ ಹೈಕೋರ್ಟ್ ಹೋಗೋರು ವಕೀಲರಾಗತ್ತ, ಆ ವಿದ್ಯಾರ್ಥಿಗಳು ಉದ್ದಾರ ಆಗ್ತಾರ। ಇವೆಲ್ಲ ಸಂಘಟನೆಗಳು ಹೊರಗೆ ಬರಬೇಕು, ಹೋರಾಟಕ್ಕೆ ಇಳಿಬೇಕು। ನಿಮ್ಗೆ ಅವಶ್ಯಕತೆ ಇದ್ದಂತ ರೈಲ್ವೆ ಪಡೆಯಕ್ಕ ನೀವು ಮನೆಗೆ ಕೂತ್ರೆ ಎಲ್ಲಿ ಸಿಗ್ತಿದ್ದದು, ಸಿಗಂಗಿಲ್ಲ। ನೀವು ಹೊರಬರ್ರಿ, ಇಲ್ಲಿ ಕೈ ಜೋಡಿಸ್ರಿ। ನಮ್ಮ ಆಯ್ಕೆ ಆದಂತ ಜನಪ್ರತಿನಿಧಿಗಳು ಮಕ್ಕೊಂಡಾರ, ಅವ್ರು ನಡೆದೇ ಬಸ್ರಿ, ಓಟ್ ಹಾಕಿರಿ, ಅಧಿಕಾರ ಕೊಟ್ಟಿರಿ,
ಸರ್ಕಾರದ ಎಲ್ಲ ಸವಲತ್ತುಗಳನ್ನ ಪಡೆಯೋರು ಅವರು. ಈಗ ರೈತರು ನೋಡ್ರಿ ಹಸಿರು ಹಾಕೊಂಡು ಪಗಾರ ಇಲ್ಲ ದುಗಾರ ಇಲ್ಲ, ಹೊಲ ಮನೆ ದುಡ್ದು ಅದು ಬೆಳೆಯೋದು ಎಷ್ಟು ಬೆಳಿತೈತಿ ಅಷ್ಟು ಖರ್ಚಾಗಿರ್ತೈತಿ, ಸಾಲ ಬಡ್ಡಿ ಸೇರಿ ಮತ್ತೆ ಅವ ಆತ್ಮಹತ್ಯೆ ಹೊಡ್ಕೊಂಡು ಬರ್ತೈತಿ, ರೈತ ಬರೋದೈತಿ. ನೀವು ಎಲ್ಲ ಅರ್ಥ ಮಾಡ್ಕೋಬೇಕು ಜನ. ಈಗ ಈ ಒಂದು ಸಭೆಯನ್ನ ಉದ್ದೇಶಿಸಿ ನಮ್ಮ ರೈತ मुखंडರು यार माता सार्वजनिक वाहतुकीच्या हितासाठी कुतुबुद्दीन यांनी परशुरामाचा वेश धारण करून आंदोलनात सहभाग घेतला असून सामाजिक एकोपा आणि जनहिताचा संदेश त्यांनी या माध्यमातून दिला आहे. उदय होसमनी, KMM मराठी, सौंदत्ती.